ಚಿಕನ್ ಫ್ರೈನೇ ಹೇಳಿದೀವಿ. ಇದು ಚಿಕನ್ ಊಟ, ನಂದಿದು ಮಟನ್ ಊಟ. ನಾವು ಬದ್ಕಲ್ ತಿಂತಿದೀವಿ, ನೀನು ತಿನ್ನಕ್ಕೆ ಅಂತ ಬರ್ತಿದ್ದೀನಿ. ಆಂಧ್ರ ಚಿಲ್ಲಿ ಚಿಕನ್ ಬಂತು. ಒಳ್ಳೆ ಮಧ್ಯಾಹ್ನದ ಊಟ ಮಾಡ್ತಾವಿ. ಮುದ್ದೆ, ಮಟನ್, ಚಿಕನ್ ಈ ತರ ತಿನ್ನಕ್ಕೆ ಮಜಾನೇ ಬೇರೆ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವ್ ಯಾವಾಗ್ಲೂ KFC 5 ಸ್ಟಾರ್ ಚಿಕನ್ ದೊಡ್ಡ ದೊಡ್ಡ ಫ್ರಾಂಚೈಸಿ ತಿಂತಿದ್ವಿ ಅಲ್ವೇ, ಅದೇ ತರ ಇವಾಗ ನಾಟಿ ಸ್ಟೈಲು ಫೇಮಸ್ ನಾಟಿ ಸ್ಟೈಲು ಫೇಮಸ್ ಹೋಟ್ಲಿಗೆ ಬಂದಿದೀವಿ ನಾವ್ ಇವಾಗ. ಚೆನ್ನಾಗಿ ಮುದ್ದೆ ಊಟ ಏನ್ ಬೇಕೆಲ್ಲಾನು ತಿನ್ನಕ್ಕೆ. ಹೆವಿ ಬಿಸ್ಲೈತೆ, ಬನ್ನಿ ಒಳಗೋಗೋಣ. ಒಬ್ರ ನಾಟಿ ಸ್ಟೈಲ್ ತಿನ್ನಕ್ ರೆಡಿನಾ? ಮುದ್ದೆ ಆ ತರ ಐಟಮ್ಸ್ ತಿನ್ನಕ್ ಸರಿನಾ? ಬನ್ನಿ ಗೈಸ್. ನೋಡಿ ಫುಲ್ ಎಲ್ಲ ಟೇಬಲ್ ಎಲ್ಲ ಫಿಲ್ ಆಗ್ಬಿಟ್ಟೈತೆ. ಬರೀ ನಾವು ಒಳಗಡೆ ಕೂತ್ಕೊತೀವಿ. ಗೈಸ್, ಹೊರಗಡೆ ಫುಲ್ ಟೇಬಲ್ ಗಳೆಲ್ಲ ಫಿಲ್ ಆಗ್ಬಿಟ್ಟೈತೆ, ಅದಕ್ಕೆ ನಾವು ಹೋಟೆಲ್ ಒಳಗಡೆ ಕೂತ್ಕೊಂಡಿದೀವಿ. ರೈಸ್, ಬಿರಿಯಾನಿ ರೈಸ್, ಒಂದ್ ಕಪ್ ಸೂಪ್, ಒಂದ್ ಕಪ್ ರಸಮ್, ಒಂದ್ ಮೊಟ್ಟೆ, ಒಂದ್ ಚಿಕನ್. ಚಿಕನ್ ಊಟ ತಿಂತೀಯಾ? ಏನೇನ್ ಆರ್ಡರ್ ಮಾಡಿದ್ವಿ ಹೇಳು? ಒಂದು ಚಿಕನ್ ಊಟ, ಒಂದು ಮಟನ್ ಊಟ, ಮುದ್ದೆ, ಮತ್ತೆ ಆಂಧ್ರ ಚಿಲ್ಲಿ ಚಿಕನ್, ಅದಾದ್ಮೇಲೆ ಮತ್ತೆ ಒಂದು ಚಿಕನ್ ಕರಿ. ಎಲ್ಲಾನು ಹೇಳಿದೀವಿ ಗೈಸ್. ಇವಾಗ ಬರುತ್ತೆ ಇರಿ. ಏನೇನು ಹೇಳಿದೀವಿ ನನಗೆ ಮರ್ತೇ ಹೋಯ್ತು. ಏನೇನು ಹೇಳಿದ್ವಿ ಐಟಮ್ ಬಂದ್ಮೇಲೆ ಎಲ್ಲ ತೋರಿಸ್ತೀನಿ ಗೈಸ್. ಇದು ಮಟನ್ ಊಟ, ಮುದ್ದೆ, ರೈಸು, ಮಟನ್, ರಸಮ್ಮು ಎಲ್ಲ ಇದೆ. ಇದೊಂದು ಚಿಕನ್ ಫ್ರೈನೇ ಹೇಳಿದೀವಿ. ಇದು ಚಿಕನ್ ಊಟ, ಮುದ್ದೆ, ಚಿಕನ್ ಫ್ರೈ ಎಲ್ಲ ಇದೆ. ಇನ್ನು ಗೌತಮ್ ಹೇಳಿರೋ ಐಟಮ್ ಬಂದಿಲ್ಲ. ಎಲ್ಲ ಒಟ್ಟಿಗೆ ತಿನ್ನೋಣ. ಗೌತಮ್ನ ಬಿಟ್ಬಿಟ್ಟು ತಿನ್ನೋದ್ ಬೇಡದ, ಫ್ರೆಂಡ್ಶಿಪ್ ಬಿಟ್ರೆ ಮಾಡೋದ್ ಬೇಡ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಗೈಸ್. ನಮ್ ಊಟ ಎಲ್ಲ ಬಂತು ನೋಡಿ. ಇನ್ನೊಂದು ಆಂಧ್ರ ಚಿಲ್ಲಿ ಒಂದ್ ಬರ್ಬೇಕು. ಗೌತಮ್ ಸಿಂಗಲ್ ಮುದ್ದೆ ಸಪರೇಟ್ ಹೇಳಿದಾನೆ, ಅವ್ನ್ ಬೇರೆ ಬೇರೆ ಐಟಮ್ಸ್ ನ. ನಂದಿದು ಮಟನ್ ಊಟ. ಇವಾಗ ಮಟನ್ ಊಟ ತಿನ್ನೋಣ. ಚಿಕನ್ ಫ್ರೈ ಇದೆ. ಒಬ್ರ ಆಲ್ರೆಡಿ ಚಿಕನ್ ಊಟನ ತಿನ್ನಕ್ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ಗೈಸ್, ನಾವು ಮುದ್ದೆಯಿಂದ ಸ್ಟಾರ್ಟ್ ಮಾಡೋಣ. ಮುದ್ದೆಗೆ ಅವ್ರು ಶೇರ್ವಾ ಶೇರ್ವಾ ಕೇಳು. ಬೇರೆವನೇ ಕೊಟ್ಟಿಲ್ಲ ಅವರು. ಇದ್ರಲ್ಲೇ ಕೊಟ್ಬಿಟ್ಟವ್ರೆ ಅನ್ಸುತ್ತೆ. ಒಳ್ಳೆ ನಲ್ಲಿ ಮುಳೆ ಬಿದ್ದಿದೆ ನಂಗೆ. ಒಳ್ಳೆ ನಾಟಿ ಸ್ಟೈಲ್ ಊಟ ಅಂತ ಅನ್ಕೊಳ್ಳಿ. ಮುದ್ದೆ, ಮಟನ್, ಚಿಕನ್ ಈ ತರ ತಿನ್ನಕ್ಕೆ ಮಜಾನೇ ಬೇರೆ. ನನ್ಗೆ ಈ ತರ ಊಟ ಇಷ್ಟ ಆಗುತ್ತೆ ಗೈಸ್ ಜಾಸ್ತಿ. ಬನ್ನಿ ನಲ್ಲಿ ಮುಳೆ ತಿನ್ನೋಣ. ಹೆಂಗಾಯ್ತು ನೋಡಿ ನಲ್ಲಿ. ಒಳಗೆ ಸೂಪ್ ಕೂಡ ಐತೆ, ತಿನ್ನೋಣ. ಹೆಂಗೈತೆ ಗೊಬ್ರ? ಚೆನ್ನಾಗೈತೆ. ಮತ್ತೆ ಮೊದ್ಲೇ ನಾಟಿ ಸ್ಟೈಲು ಕೇಳ್ಬೇಕಾ? 5 ಸ್ಟಾರ್ ಚೆನ್ನಾಗಿದೆ. 5 ಸ್ಟಾರ್ ಹೋಲ್ಸ್ಕೊಂಡ್ರೆ ಇದು 100 ಪಟ್ ಮೇಲು ಅಂತೀಯ? KFC KFCಗೆ 50 ಬೇಡ ಅಂತ ಅವ್ರು ಹಾಕ್ತೇವ್ರು. ಗೈಸ್, ಇನ್ನೊಂದು ಐಟಮ್ ನಮ್ದು ಆಂಧ್ರ ಚಿಲ್ಲಿ ಹೇಳಿದ್ವಿ. ಆಂಧ್ರ ಚಿಲ್ಲಿ ಚಿಕನ್ ಬಂತು. ಇದು ಚಿಕನ್ ಫ್ರೈ, ಇದು ಆಂಧ್ರ ಚಿಲ್ಲಿ ಚಿಕನ್. ಚಿಕನ್ ಫ್ರೈ ತಿನ್ನೋಣ ನೀವೊಂದು. ಚಿಕನ್ ಫ್ರೈ ಕೊಡ್ತೀರಾ? ನಿಂದು ಚಿಕನ್ ಫ್ರೈ ಅದು? ಬೇರೆ ಹೇಳ್ಬೇಕಾಯ್ತು ನಾವು. ಅದಕ್ಕೊಂದ್ರೆ ಬೇರೆ ಹೇಳ್ಬೇಕಾಯ್ತು. ಮಚ್ಚಿ ಎತ್ಕೊಳ್ಳೋ ಮಟನು. ಒಳ್ಳೆ ಮಧ್ಯಾಹ್ನದ ಊಟ ಮಾಡ್ತಾವಿ. ಇವತ್ತಿನ ವಾರ ಶನಿವಾರ, ನಾಳೆ ಭಾನುವಾರ. ಇನ್ನೂ ದೊಡ್ಡದಾಗಿ ಬ್ಯಾಟಿಂಗ್ ಮಾಡಿ ಒಂದು ಆಂಧ್ರ ಚಿಲ್ಲಿ ಚಿಕನ್ ತಿನ್ನೋಣ ಬನ್ನಿ. ಒಳ್ಳೆ ಮೂಳೆ ಪೀಸ್ ಇಟ್ಕೋತೀನಿ. ಆಯ್ತು ನೋಡಿ, ಗ್ರೇವಿ ಬಿಸಿ ಬಿಸಿ ಆಯ್ತು. ಹೆವಿ ಸಾಫ್ಟ್ ಆಗೈತೆ ಚಿಕನ್, ಸುಡ್ತಾ ಬಿದ್ದಾಯ್ತು. ಒಬ್ರ ಯಾವಾಗ ಸೈಲೆಂಟ್ ಆಗಿ ಮಾತಾಡದೆ ತಿಂತಾ ಇರ್ತಾನೆ, ಅವಾಗ ಅವನ್ಗೆ ಇಷ್ಟ ಆಗೈತೆ ಅಂತ. ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಅವನೇ ಬಂದಿ ಚೆನ್ನಾಗಿಲ್ಲ ಬ್ರೋ, ವಿಡಿಯೋ ಆನ್ ಮಾಡು ಬ್ರೋ, ಮಾತಾಡ್ತೀನಿ ಅಂತ ಇರ್ತಾನೆ. ಚೆನ್ನಾಗಿದ್ರೆ ನೋಡಿ, ಒಂದ್ ಪ್ಲೇಟ್ ಚಿಕನ್ನ 7 ನಿಮಿಷದಲ್ಲಿ ಅಲ್ಲೇ ಖಾಲಿನೇ ಮಾಡ್ಬಿಟ್ಟ. ನಾನಿನ್ನೂ ಮುದ್ದೆನೇ ತಿಂದಿಲ್ಲ, ಆಗ್ಲೇ ಒಬ್ರು ಅನ್ನ ಕೊಟ್ಟೋದ. ನೀವು ಲೇಟ್ ಮಾಡ್ತಾ ಇದೀರಿ, ನಾವು ತಿಂತಾ ಇರ್ತೀವಿ. ಲೇಟ್ ಮಾಡ್ತಿಲ್ಲ, ಫುಡ್ ನ ಎಂಜಾಯ್ ಮಾಡ್ಕೊಂಡು ತಿಂತಿದೀವಿ. ನಾವೇನು ಆಟ ನೀನು ಎಂಜಾಯ್ ಮಾಡೋದಿಲ್ಲ, ತಿಂದು ಒಟ್ನಲ್ಲಿ ನಾವು ಬದುಕಲ್ ತಿಂತಿದೀವಿ, ನೀನು ತಿನ್ನಕ್ಕೆ ಅಂತ ಬರ್ತಿದ್ದೀನಿ.
ಸಕ್ಕತ್ತಾಗಿ ಹೇಳ್ದ. ನಾನು ಇವಾಗ ಮುದ್ದೆ ತಿಂದಾಯ್ತು. ಇವಾಗ ಸ್ವಲ್ಪ ರೈಸ್ ನ ಕೊಡೋಣ ಇರಿ. ಕುಷ್ಕಾ ರೈಸ್ ತಿನ್ನೋಣ ಸ್ವಲ್ಪ. ಇದು ಮಟನ್ದು ರೈಸ್ ಅನ್ಸುತ್ತೆ. ಒಳ್ಳೆ ಹೆವಿ ಊಟ ಗೈಸ್ ಇದು. ಮಟನ್ ಜೊತೆ ತಿನ್ನೋಣ ಗೈಸ್. ಕೋಬ್ರಂದು ವೈಟ್ ರೈಸ್ ಖಾಲಿ, ಕುಷ್ಕಾನು ಖಾಲಿ, ತಟ್ಟೆನೆ ಖಾಲಿ, ಊಟನೇ ಖಾಲಿ ಮಾಡ್ಬಿಟ್ಟ. ನಾವ್ ಇನ್ನೂ ಅರ್ಧ ಊಟ ಮಾಡಿದ್ವಿ. ಕೋಬ್ರನಂತ ಬ್ಯಾಟ್ಸ್ಮನ್ಗಳಿದ್ರೆ ಎಷ್ಟು ತಿನ್ಸೋರು ತಿಂತಾ ಇರ್ತಾರ. ಗೌತಮ್ ನಂದೇ ಬ್ಯಾಟಿಂಗ್ ಒಂದ್ ಲೆಕ್ಕ ಆದ್ರೆ ವಾಸ್ದೇ ಒಂದ್ ಲೆಕ್ಕ. ಇಬ್ರು ಸೇರ್ಬೇಕು ಕೋಬ್ರಾ ಆಗಕ್ಕೆ. ಹೊಡಿತಾ ಇರ್ತಾರೆ ಹೊಡಿತಾ ಇರ್ತಾರೆ. ರೈಸ್ನಲ್ಲಿ ಮುಳೆಗೆ ಸೂಪ್. ಸೂಪ್ ಖಾಲಿ. ಬೇರೆ ಇನ್ನೇನಾರು ಹೇಳ್ತೀರಾ ತಿನ್ನಕ್ಕೆ ನನಗೆ? ಏನ್ ಬೇಕು ಹೇಳ ನೀನ್ ತಿನ್ನೋ. ಅಣ್ಣ ಒಂದ್ 5 ಮೊಟ್ಟೆ ಕೊಣ. 5 ಮೊಟ್ಟೆ. ಹಾ ಇನ್ನೊಂದ್ 5 ಹೇಳ್ಬಿಡು. ಗೊತ್ತಾ? ಸುಮ್ಮನೆ ನನಗಲ್ಲ ನಿನ್ಗೆ. ನಾ ತಿಂತೀನಿ. 5 ಮೊಟ್ಟೆ ಬಂದೈತೆ. ಬಟ್ನೆ ತಿಂತ ಇನ್ನು ತುಂಬಾ ಕಷ್ಟ ಇದೆ. ಗೌತಮ್ ಒಂದು ಪರೋಟ ಇಲ್ಲ. ಬಂಡಿ ಫಿಲಮ್ ಅಂತ ಬೋಗ್ಲೂರ್ ಸರನೇ ತಿಂತಾ ಇರ್ತಾನೆ. ಅವ್ನ ಏನ್ ಮಾಡ್ತಾರೆ ಅವ್ರನ್ನ ನಮ್ ತರ ಕರ್ಕೋ ಕಾಂಪಿಟೇಷನ್ ಅಲ್ಲಿ ತಿನ್ಸಿ ಗೆಲ್ಲಿಸ್ಬಿಡ್ತಾರೆ. ಇನ್ನು ಹಂಗೆ ಇವ್ನ ಯಾವ್ದಾರು ಕಾಂಪಿಟೇಷನ್ ನೀವು ಇವಾಗ ಇದು ಡೈಲಿ ಈ ತರ ನಂಗೆ ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಚಾಲೆಂಜ್ ಮಾಡಕ. ಈಗ ಪ್ರಾಕ್ಟೀಸ್. ಇವಾಗ ನಾವೇ ಪಂದ್ಯ ಕಟ್ಬಿಡೋಣ. ಒಬ್ರನ್ ವಿರುದ್ಧ ಯಾರ್ಯಾರು ಬರ್ತಾರ ಬರ್ಲಿ. 100 ರೂಪೀಸ್ ಎಂಟ್ರಿ ಫೀಸು. ಯಾರು ಗೆಲ್ತಾರ ನೋಡೋಣ. ಮೊಟ್ಟೆ ತಿನ್ನೋ ಚಾಲೆಂಜ್ ಮಾಡ್ಸೋಣ. ಎಷ್ಟು ತಿಂತೀಯ ಮ್ಯಾಕ್ಸಿಮಮ್? 30 ತಿಂತೀನಿ. ನಿಮ್ಗಿಂತ ಜಾಸ್ತಿ ತಿಂತಾರ ಬೇರೆ. ಅಲ್ಲ ಇವಾಗ ಪ್ರೆಸೆಂಟ್ ಇದೆಲ್ಲ ತಿಂದಾದ್ಮೇಲೆ ತಿಂತೀನಿ ಹೇಳ್ರೆ ತಿಂತೀನಿ. ಒಂದ್ 60-70 ತಿಂತೀನಿ ಬರೀ ಮಟನ್ ಆದ್ರೆ. ಓಕೆ. ಕುಷ್ಕಾ ರೈಸು ಎಲ್ಲಾನು ತಿಂದಾದ್ಮೇಲೆ, ಮುದ್ದೆ ಎಲ್ಲ ತಿಂದಾದ್ಮೇಲೆ ಅನ್ನನ ಹಾಕೋತಾ ಇದೀನಿ. ರೈಸ್ ತಿನ್ನೋಣ ಇವಾಗ. ವೈಟ್ ರೈಸು ಮತ್ತೆ ಈ ಹೋಟ್ಲದ ಶೇರ್ವಾ ಒಳ್ಳೆ ಕಾಂಬಿನೇಷನ್ ಸಗರಾಗಿರುತ್ತೆ. ಎಲ್ಲ ಆಲ್ಮೋಸ್ಟ್ ಖಾಲಿ ಆಗೈತೆ ಟೇಬಲ್ ಮೇಲೆ. ತೋರಿಸ್. ಇನ್ನೊಂದು ಸ್ವಲ್ಪ ಆಯ್ತಷ್ಟೇ. ಕೋಬ್ರನ್ ತಟ್ಟೆಲ್ ನೋಡಿ ಇನ್ನೂ ಮೊಟ್ಟೆಗಳಿದೆ. ಹಿಂಗೇನು ಲೆಕ್ಕನೇ ಇಲ್ಲ. ಒಂದೇ ಇರೋದು ತಿನ್ಕೋತೀನಿ. ಇನ್ನೇನೆಲ್ಲ ಫುಡ್ ಖಾಲಿ ಆಗ್ತಾ ಇತ್ತು. ಎಲ್ಲಾನು ತಿಂದು ಮುಗಿಸಿದ್ವಿ. ಫುಲ್ ಎಲ್ಲ ನಮ್ಮ ಊಟ ಖಾಲಿ. ಕೋಬ್ರಾ ಭಂಡಾರ ತಿನ್ನಲ್ಲ, ಬರೀ ವೈಟ್ ಮಾತ್ರ ತಿನ್ನೋದು. ಯಪ್ಪ ಸುಸ್ತಾಗೋಯ್ತು. ಕೋಬ್ರಾ ಇನ್ನೂ ಏನೇನು ತಿನ್ಬೋದು ನೀನು ಈಗಲೂ? ಇನ್ನು ಚಿಕನ್ ಎಲ್ಲ ಏನಾರು ಇದ್ರೆ 2 ಪ್ಲೇಟ್ ತಿಂತೀನಿ. This is the end. Hold your breath and count to 10. ಅಷ್ಟೇ ಸಾಕು. ಇವಾಗ ಇಷ್ಟು ತಿಂದಾದ್ಮೇಲೆ ನೆಕ್ಸ್ಟ್ ನಮ್ ಗೌತಮ್ ಒಂದು ಚಾಲೆಂಜ್ ಮಾಡ್ತಾವ್ರೆ ಅವ್ರ ಚಾನಲ್ಗೆ. ಈಟಿಂಗ್ ಚಾಲೆಂಜ್ ಮಾಡ್ತಾನೆ ಈ ವಾರಕ್ಕೆ ಗೌತಮ್. ಅದು ಪ್ರತಿ ಭಾನುವಾರ ಗೌತಮ್ ಚಾನಲ್ ಅಲ್ಲಿ 10 ಗಂಟೆ 10:10 ಬರುತ್ತೆ. ಎಲ್ಲರೂ ಮಿಸ್ ಮಾಡ್ದೆ ನೋಡಿ. ಇಲ್ಲಿ ಆಗ ನೆಕ್ಸ್ಟ್ ಈಗ ಅಲ್ಲಿ ಬ್ಯಾಟಿಂಗ್ ಮಾಡಕ್ ಹೋಗ್ಬೇಕು. ವಿಡಿಯೋ ಆದ್ಮೇಲೆ ಈಗ ನೆಕ್ಸ್ಟ್ ಗೌತಮ್ ಚಾನಲ್ಗೆ ತಿನ್ನಕ್ ಹೋಗ್ತಾವನೆ ಕೋಬ್ರಾ. ಅಲ್ಲಿ ಬ್ಯಾಟಿಂಗ್ ಮಾಡ್ಬೇಕು. ಇಲ್ಲೂ ತಿಂತೀನಿ ಅಲ್ಲೂ ತಿಂತೀನಿ. ಇಷ್ಟು ಚೆನ್ನಾಗೇನೋ ತಿಂದಾಯ್ತು. ಇವಾಗ ನಮ್ಮ ಸ್ಯಾಡ್ ಪಾರ್ಟ್ ಆಫ್ ದ ಡೇ ಬಿಲ್ ಕಟ್ಟಕ್ ಹೋಗ್ಬೇಕು. ಬನ್ನಿ ಬಿಲ್ ಕಟ್ಟೋಣ. ಎಷ್ಟಾಗೈತೆ ಕೇಳೋಣ. ಇವಾಗ ನಮ್ದು ಬಿಲ್ ಹಾಕ್ಸ್ತೀವಿ ರೀ. ಎಷ್ಟಾಗೈತೆ ನೋಡೋಣ. ಅವ್ರು ಹೇಳೋ. ನಮ್ದು ಹೇಳ. ನಿಮ್ದು ಒಂದು ಮಟನ್ ಊಟ, ಚಿಕನ್ ಊಟ ಒಂದು, ಮತ್ತೆ ಒಂದು ಸಪ್ರೇಟ್ ಒಂದು ಮುದ್ದೆ, ಮತ್ತೆ ಒಂದು ಲೆಮನ್ ಇದೇನು ನೀನು ಒಂದ್ ಮುದ್ದೆ, ಒಂದ್ ಆಂಧ್ರ ಚಿಲ್ಲಿ, ಒಂದು ಆಂಧ್ರ ಚಿಲ್ಲಿ, ಮತ್ತೆ ಒಂದು ಚಿಕನ್ ಫ್ರೈ ಸಪ್ರೇಟು. ಚಿಕನ್ ಫ್ರೈ ಸಪ್ರೇಟು. ಆಮೇಲೆ 5 ಮೊಟ್ಟೆ. ಚಿಕನ್ ಊಟ ಮಟನ್ ಊಟ ಬಿಟ್ಕೊಳ್ಳಿ. ಅದು ಅದ್ಬಿಟ್ಟೆ 5 ಮೊಟ್ಟೆ. 5 ಮೊಟ್ಟೆ. ಆಮೇಲೆ 1 ಲೀಟರ್ ವಾಟ್ರು. ಅಷ್ಟೇ. 810 ರೂಪಾಯಿ ಆಗೈತೆ ಗೈಸ್ ಬಿಲ್ಲು. ನೋಡ್ದಾ? ಇಷ್ಟು ತಿಂದ್ರು 810 ರೂಪಾಯಿ ಆಯ್ತು ಬರೀ. 3 ಜನ. ನೆನ್ನೆ 1000 ರೂಪಾಯಿ ಲಾಸ್. ತಿನ್ನೋಕು ಆಗಿಲ್ಲ ನೆನ್ನೆ ಅಲ್ಲಿ. ಎಲ್ಲ ಲಾಸ್ ಆಯ್ತು. 5 ಸ್ಟಾರ್ ಅಲ್ಲಿ 5 ಸ್ಟಾರ್ ಹೋಗಿದ್ದು ನೆನ್ನೆ 1020 ರೂಪಾಯಿ ಬಿಲ್ ಆಗಿತ್ತು. ಅಲ್ಲೇನೋ ತಿನ್ನಕ್ಕೆ ಎಲ್ಲ ವೇಸ್ಟ್ ಆಯ್ತು. ಇಲ್ಲಿ 800 ರೂಪಾಯಿ ಇರೋ ಇನ್ನೂ ತಿನ್ಬೇಕು ಅನ್ಸುತ್ತೆ. KFC ಅಷ್ಟೇ ಇಷ್ಟೇ ಆಗಿರೋದು. KFC ಅಷ್ಟೇ, ಬಟ್ ಅಲ್ಲಿ ಹೊಟ್ಟೆ ತುಂಬಿರ್ಲಿಲ್ಲ. ಇಲ್ಲಿ ನೋಡಿ ಫುಲ್ ಚೆನ್ನಾಗಿತ್ತು. ಅದಕ್ಕೆ ನಾಟಿ ಸ್ಟೈಲ್ ಚೆನ್ನಾಗಿತ್ತು. ಹೊಟ್ಟೆನೂ ತುಂಬಿದೆ.
ಅದಕ್ಕೆ ಕೋಬ್ರಾ ನಾಟಿ ಸ್ಟೈಲ್ ಊಟ ತಿನ್ನು ಅನ್ನೋದು. KFC 5 ಸ್ಟಾರ್ ಅನ್ಕೋ ಸಾಹಿತ್ಯ ಯಾವಾಗ ತಿಂದಾಯ್ತು. ಇವಿ ನಿದ್ದೆ ಬರ್ತೈತೆ, ಮಧ್ಯಾಹ್ನದ ಬಿಸಿಲು, ಚೆನ್ನಾಗಿ ನಾನ್ ವೆಜ್ ತಿನ್ಬಿಟ್ಟಿದೀವಿ. ಏನ್ ಮಾಡೋದೀಗ ಗೈಸ್? ನಾವು ನಂದಿನಿ ಪಾರ್ಲರ್ ಹತ್ರ ಬಂದ್ವಿ, ಏನಾದ್ರು ತಿನ್ನೋಣ ಅಂತ. ಸ್ವೀಟ್ ಏನಾದ್ರು ತಿನ್ನೋಣ. ನಾನ್ ವೆಜ್ ತಿನ್ಬಿಟ್ಟು ಸ್ವೀಟ್ ತಿಂದ್ರೆ ಮಜಾ ಇರುತ್ತೆ ಗೈಸ್. ನನಗೆ ಇಷ್ಟ ಸ್ವೀಟ್ ತಿನ್ನಕ್ಕೆ. ಮೈಸೂರು ಪಾಕ್ ನಿನಗೆ ಒಂದು ಬೇಡ ಕೊಡ ಮುಚ್ಚಿ, ಒಂದು ಮೈಸೂರು ಪಾಕ್ ಕೊಡ ಮುಚ್ಚಿ. ಇದೇನಿದೆ ನನಗೂ ಗೊತ್ತಿಲ್ಲ. ಎಲ್ಲ ಒಂದೊಂದು ತಗೊಂಡು ಶೇರ್ ಮಾಡ್ಬಿಡುವ. ಮೂರು ಜನ ಒಂದೊಂದು ತಗೋಣ. ನೋಡೋ ಅಲ್ಲಿ ಕರೆಕ್ಟಾಗಿ ತಗೊಂಡು ನಾನು ತಗೊಂಡು. ಸರಿ ಆಯ್ತು. ಪೇಡ ತಗೊಂಡಿಲ್ಲ ಯಾರೋ. ಪೇಡ ತಗೋತೀನಿ. ನನ್ನ ಹತ್ರ ಒಂದೈತೆ, ಇದನ್ನ ಆಮೇಲೆ ಮಡಿಕೊತೀನಿ. ನೀನು ಓಪನ್ ಮಾಡ್ಬಿಟ್ಟು ನೀನ್ ಕೊಡಪ್ಪ, ನಾನು ಆಮೇಲೆ ಕೊಡ್ತೀನಿ. ಇಲ್ಲ, ಇದು ಆಮೇಲೆ ಇಟ್ಕೊಂಡು ತಿನ್ನೋಣ. ಇದನ್ನ ಅದು ಓಪನ್ ಮಾಡಪ್ಪ, ತಿನ್ನೋಣ. ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಈ ಥರ ಸ್ಕ್ಯಾಮ್ ಮಾಡ್ತೀನಿ. ನಂಗರ್ದ ನಿಂಗೂ ಬೇಕಾ? ನನ್ನ ಹತ್ರ ಆಯ್ತೆ ಬಿಡು. ನಾವು ಪೇಡ ತಿಂದ್ವಿ. ಇದೇನೋ ಮಿಠಾಯಿ ಅಂತ ಇದೆ. ಏನ್ರ ಮಿಠಾಯಿ ಇದು? ಮೈಸೂರು ಪಾಕ್. ಪೇಡ ಸಖತ್ತಾಗಿದ್ದ. ನಾವು ಫುಲ್ ತೆಗ್ದ್ಬಿಟ್ಟು ಕ್ಲೀನಾಗಿ ಬರೋದು. ಮೈಸೂರು ಪಾಕ್ ತಿನ್ನೋಣ ಬನ್ನಿ ಗೈಸ್. ಅಷ್ಟೇ ಪೇಡ ಚೆನ್ನಾಗೈತೆ. ಮತ್ತೆ ತಿನ್ವಲ್ಲ ಅದು ಚೆನ್ನಾಗಿತ್ತು. ಗೈಸ್ ಕೋಬ್ರಾ ದಿನ ಒಂದೊಂದು ಏನ್ ಬೇಕದನ್ನ ರೀಲ್ಸ್ ಹಾಕ್ತಾವನೆ. ಚೆನ್ನಾಗಿ ಕೊಡ್ತೀನಿ. ಈಗ ಫಸ್ಟ್ ಇನ್ ಮಾಡ್ಲಾ ಗೈಸ್? ಕೋಬ್ರಾ ಮತ್ತೆ ಅದನ್ನ ಹಾಕ್ಬಿಡ್ತೀಯ ನೀನು? ನಾನು ಹಂಗ್ ಮಾಡ್ತೀನ ಗೈಸ್? ಕೋಬ್ರಾ ನೋಡಿ ನೀಟಾಗಿ ಕೂತವನೆ. ಇವಾಗ ದಿನ ಅದನ್ನ ಹಾಕ್ತೀರ ಗೊತ್ತು ತಾನೆ ಬಿಡು. ನಿಂದ ಅಕೌಂಟ್ ತೋರ್ಸು, ಫಾಲೋ ಮಾಡ್ತಾರೆ. ಇನ್ಸ್ಟಾ ಅಕೌಂಟ್ ತೋರ್ಸು. ಇದು ಆಮೇಲೆ ಎಡಿಟ್ ಮಾಡ್ಕೊಡ. ಇನ್ಸ್ಟಾ ಅಕೌಂಟ್ ತೋರ್ಸು ಗೈಸ್. ಇವಾಗ ಕೋಬ್ರಂದ್ ಇನ್ಸ್ಟಾ ಅಕೌಂಟ್ ನ ತೋರಿಸ್ತೀವಿ. ಯಾರ್ಯಾರು ಕೋಬ್ರನ್ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ. ದಿನ ಒಂದೊಂದು ರೀಲ್ಸ್ ಮಾಡ್ತಿದ್ದಾನೆ. ನನ್ನ ಕಣ್ಣಲ್ಲಂತೂ ನೋಡಕ್ ನೀವು ನೋಡಿ, ಆದ್ರೆ ನೋಡಿ. ಕೋಬ್ರನ್ ಅಕೌಂಟ್ ಇದ್ದಾನೆ. ಬ್ಲ್ಯಾಕ್ ಡ್ಯಾಶ್ ಕೋಬ್ರಾ .03 ಅಂದ್ರೆ ಮೂರನೇ ಜನ್ಮ ಒಂದು ಅಲ್ಲ. ಮೂರನೇ ಜನ್ಮ ಮೂರನೇ ಮಗನ ಅಲ್ಲ. 03 ನನ್ನ ಮೂರ್ ಮಕ್ಳವ್ರ ಲಕ್ಕಿ ನಂಬರ್. ಅದು ಇನ್ನೊಂದ್ಸಲ ಮಾಡ್ಲಾ? ಇಲ್ಲ ಇದೆ ಸಾಕ? ಫಸ್ಟ್ ಇನ್ ಮಾಡ್ಬೇಕಾ ಗೈಸ್? ಇವಾಗ ನಾನು ಮನೆಗೆ ಹೊಡ್ತೀನಿ. ನಮ್ಮ ಅಪ್ಪನ ಕರ್ಕೊಂಡು ಯಾವ್ದೋ ಮದುವೆಗೆ ಹೋಗ್ಬೇಕು. ಬನ್ನಿ ಹೊರಡೋಣ ಈಗ. ಬಾಯ್ 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 ಬಾಯ್. ಮನೆಗೆ ಬಂದು ರೆಡಿ ಆಗಿ ಇವಾಗ ಮದ್ವೆಗೆ ಹೋಗ್ತಾ ಇದೀನಿ. ನಮ್ಮಪ್ಪ ನಮ್ಮಮ್ಮ ಮತ್ತೆ ನಾನು ಇವಾಗ ಹೊರಟ್ವಿ. ಬನ್ನಿ ಹಚ್ಕೊಂಡು ಅವ್ರನ್ನ ಓಡೋಣ ಇವಾಗ. ಲೈಕ್ ಮಾಡಿ ಶೇರ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ